students, Namaste. So today we are going to learn revaluation account from the chapter admission of a partner. So in the previous video, now we are in and kaltidvi sacrifice ratio kaltidvi from the same chapter. So ivattu 12 mark questions, revaluation account, partners capital account and balance sheet ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ನೋಡೋಣ. ಫಸ್ಟ್ ಎವ್ರಿ ಟೈಮ್ ನಾನು ಹೇಳುವ ಹಾಗೆಯೇ ಫಸ್ಟ್ ಯು ಶುಡ್ ರೀಡ್ ದ ಪ್ರಾಬ್ಲಮ್ ಪ್ರಾಪರ್ಲಿ. ನೀವು ಎಷ್ಟು ಕರೆಕ್ಟಾಗಿ ಕ್ವೆಶ್ಚನ್ನ ಅರ್ಥ ಮಾಡ್ಕೊತೀರಾ ಅಷ್ಟು ನೀಟಾಗಿ ನೀವು ಸಾಲ್ವ್ ಮಾಡಲಿಕ್ಕೆ ಆಗುತ್ತೆ. So here is the question. Surekha and Sunita are partners in a firm. Their balance sheet as on 31st/3/2023 was as follows. So here they have given the balance sheet. So balance sheet items ಎಲ್ಲೆಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಆನ್ 1/4/2023 Kavita is admitted into the partnership on the following terms. She brings in rupees 60,000 as capital and rupees 20,000 towards goodwill for 1/4 share in the future profit ಅಂತ ಹೇಳಿದ್ದಾರೆ. ಸೊ ಕವಿತಾ ಹೊಸ ಪಾರ್ಟ್ನರ್ ಅಲ್ವಾ, ಇಬ್ಬರು ಹಳೆ ಪಾರ್ಟ್ನರ್ಸ್ ಇದ್ದಾರೆ, ಸುರೇಖಾ ಆ್ಯಂಡ್ ಸುನೀತಾ. ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊತಿದ್ದಾರೆ ಆ್ಯಂಡ್ ಕವಿತಾ ಕ್ಯಾಪಿಟಲ್ ಎಷ್ಟು ತರ್ತಿದ್ದಾರೆ, 60,000 ತರ್ತಿದ್ದಾರೆ ಆ್ಯಂಡ್ ಗುಡ್ವಿಲ್ ಎಷ್ಟು ತರ್ತಿದ್ದಾರೆ, 20,000 ತರ್ತಿದ್ದಾರೆ. ಆ್ಯಂಡ್ ಅವ್ರದ್ದು ಶೇರ್ ಎಷ್ಟು, 1/4 ಶೇರ್. ಆ್ಯಂಡ್ ನೆಕ್ಸ್ಟ್ ದೇ ಹ್ಯಾವ್ ಗಿವನ್ ಗುಡ್ವಿಲ್ ಅಮೌಂಟ್ ಈಸ್ ಟು ಬಿ ವಿಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್. ಅವ್ರು ತಂದಿರುವಂತಹ ಗುಡ್ವಿಲ್ನ ಅವ್ರು ಏನು ಮಾಡ್ತಾರೆ, ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡಿಕೊಡ್ತಾರೆ. ಶೇರ್ ಮಾಡಿದ ತಕ್ಷಣವೇ ಓಲ್ಡ್ ಪಾರ್ಟ್ನರ್ಸ್ ಏನು ಮಾಡ್ತಾರೆ ಅಂದರೆ ಅದನ್ನು ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ. Depreciate furniture by 10% and appreciate building by rupees 22,000 ಅಂತ ಹೇಳಿದ್ದಾರೆ. ಡಿಪ್ರಿಸಿಯೇಟ್ ಆ್ಯಂಡ್ ಅಪ್ರಿಸಿಯೇಟ್. ಸೊ ಇದರದ್ದು ಮೀನಿಂಗ್ ನಿಮಗೆ ಗೊತ್ತಿರಬೇಕು. ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್ ಆ್ಯಂಡ್ ಅಪ್ರಿಸಿಯೇಷನ್ ಅಂತ ಹೇಳಿದ್ರೆ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಸೊ ಡಿಕ್ರೀಸ್ ಅಸೆಟ್ನ ವ್ಯಾಲ್ಯೂ ಏನಾದರೂ ಡಿಕ್ರೀಸ್ ಆದರೆ ಅದು ನಮಗೆ ಲಾಸು. ಅದೇ ಥರ ಅಸೆಟ್ನ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ನಮಗೆ ಅದು ಪ್ರಾಫಿಟ್ ಆಗುತ್ತೆ. ಇನ್ವೆಸ್ಟ್ಮೆಂಟ್, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಇನ್ವೆಸ್ಟ್ಮೆಂಟ್ಸ್ ಆರ್ ಟು ಬಿ ರಿವ್ಯಾಲ್ಯೂಡ್ ಎಟ್ rupees 50,000 ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರೊವೈಡ್ rupees 2,000 ಫಾರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಏನು ಪ್ರಿಪೇರ್ ಮಾಡಬೇಕು ಅಂತ ಕೇಳಿದ್ದಾರೆ, ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್ ಇಷ್ಟನ್ನು ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಬಿಫೋರ್ ಗೋಯಿಂಗ್ ಟು ದ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಸ್ ನಥಿಂಗ್ ಬಟ್ ರಿವ್ಯಾಲ್ಯೂಯಿಂಗ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ, ಎಷ್ಟು ಲಯಬಿಲಿಟೀಸ್ ಇದೆ, ಎಷ್ಟು ಅಸೆಟ್ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ ಅನ್ನೋದನ್ನು ತೋರಿಸುವಂಥ ಅಕೌಂಟು. ಸೊ ಇಲ್ಲಿ ನಿಮಗೆ ಕ್ವೆಶ್ಚನಲ್ಲೇ ಕೊಟ್ಟಿದ್ದಾರೆ ಡಿಪ್ರಿಸಿಯೇಟ್ ಫರ್ನಿಚರ್ ಅಂತ. ಸೊ ಆಲ್ವೇಸ್ ರಿಮೆಂಬರ್, ನಮ್ಮ ಅಸೆಟ್ನ ವ್ಯಾಲ್ಯೂ ಏನಾದರೂ ಕಡಿಮೆ ಆಯಿತು ಅಂದರೆ ಅದನ್ನು ನಾವು ಡೆಬಿಟ್ ಸೈಡಲ್ಲಿ ಬರೀತೀವಿ. ನಮ್ಮ ಅಸೆಟ್ನ ವ್ಯಾಲ್ಯೂ ಜಾಸ್ತಿ ಆಯಿತು ಅಂದರೆ ನಾವೆಲ್ಲಿ ಬರೀತೀವಿ, ಕ್ರೆಡಿಟ್ ಸೈಡಲ್ಲಿ ಬರೀತೀವಿ. ಸೇಮ್ ಲೈಕ್ ದ್ಯಾಟ್ ಇನ್ ಕೇಸ್ ಆಫ್ ಲಯಬಿಲಿಟಿನ ವ್ಯಾಲ್ಯೂ ಏನಾದರೂ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಬರೀತೀವಿ. ಅದೇ ಲಯಬಿಲಿಟಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಡೆಬಿಟ್ ಸೈಡಲ್ಲಿ ಬರೀತೀವಿ. ಸೊ ಅಸೆಟ್ದು ಆಪೋಸಿಟ್ ಆಗಿರುತ್ತೆ. ಓಕೆ, ಸೊ ಈಗ ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ಫಸ್ಟ್ ಅಡ್ಜಸ್ಟ್ಮೆಂಟ್ ಯಾವಾಗಲೂ ಕೂಡ ಅಡ್ಮಿಷನ್, ಯಾರು ಅಡ್ಮಿಟ್ ಆಗ್ತಾ ಇದ್ದಾರೋ ಅವ್ರ ಬಗ್ಗೆನೇ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ರಿವ್ಯಾಲ್ಯೂಯೇಷನ್ ಎಲ್ಲೂ ಬರೆಯೋದಿಲ್ಲ, ಕ್ಯಾಪಿಟಲ್ ಅಕೌಂಟಲ್ಲಿ ಬರೀತೀವಿ. ಸೊ ಗೋ ಟು ದ ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಡಿಪ್ರಿಸಿಯೇಟ್ ಫರ್ನಿಚರ್ ಬೈ 10% ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಡಿಪ್ರಿಸಿಯೇಟ್ ಅಂತ ಹೇಳಿದ್ರೆ ಏನು, ಫರ್ನಿಚರ್ನ ವ್ಯಾಲ್ಯೂ ಕಡಿಮೆಯಾಗಿದೆ. ಸೊ ಫರ್ನಿಚರ್ ಅಕೌಂಟ್ ಅಂತ ಹೇಳಿ ಟು ಫರ್ನಿಚರ್ ಅಕೌಂಟ್ ಅಂತ ಹೇಳಿ ಬರೀತೀರಾ. ಈಗ ಬ್ಯಾಲೆನ್ಸ್ ಶೀಟ್ ನೋಡಬೇಕು ನೀವು. ಬ್ಯಾಲೆನ್ಸ್ ಶೀಟ್ನಲ್ಲಿ ಫರ್ನಿಚರ್ನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 1,20,000 ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟಲ್ಲಿ ಡಿಪ್ರಿಸಿಯೇಷನ್ ಅಂತ ಹೇಳಿ ಎಷ್ಟು ಕೊಟ್ಟಿದ್ದಾರೆ, 10% ಕೊಟ್ಟಿದ್ದಾರೆ. ಸೊ 20,000ನ 10% ಎಷ್ಟಾಗುತ್ತೆ, 12,000. ಇದರ ಅರ್ಥ ಏನು ಅಂದರೆ ನಮ್ಮ ಫರ್ನಿಚರ್ನ ವ್ಯಾಲ್ಯೂ 12,000 ಅಷ್ಟು ಕಡಿಮೆ ಆಗಿದೆ ಅಂತ ಹೇಳಿ. ನೆಕ್ಸ್ಟ್
ಏನು ಹೇಳಿದ್ದಾರೆ, ಬೈ ಬಿಲ್ಡಿಂಗ್ ಅಂತ ಬರೀತೀರಾ. ಯಾಕೆ ಬರೀತೀರಾ? ಬಿಕಾಸ್ ಕಂಟಿನ್ಯೂಯೇಷನ್ ಕೊಟ್ಟಿದ್ದಾರೆ. ಏನಂತ, ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 22%. ಇಲ್ಲಿ ಡೈರೆಕ್ಟಾಗಿ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ, 22% ಅಲ್ಲ, 22,000. ಸೊ 22,000 ಅಷ್ಟು ವ್ಯಾಲ್ಯೂ ಬಿಲ್ಡಿಂಗ್ನ ವ್ಯಾಲ್ಯೂ ಏನಾಗಿದೆ, ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅಪ್ರಿಸಿಯೇಟ್ ಅಂತ ಹೇಳಿದ್ರೆ ಏನು, ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೀವು ಡೈರೆಕ್ಟಾಗಿ 22,000 ಬರೀತೀರಾ. ಇನ್ ಕೇಸ್ ಏನಾದರೂ ಪರ್ಸೆಂಟೇಜ್ ಕೊಟ್ಟಿದ್ದರೆ ನೀವು ಬಿಲ್ಡಿಂಗ್ನ ಒರಿಜಿನಲ್ ವ್ಯಾಲ್ಯೂ 8% ಮಾಡಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ದೇ ಹ್ಯಾವ್ ಗಿವನ್ ಇನ್ವೆಸ್ಟ್ಮೆಂಟ್ಸ್ ಆರ್ ಟು ಬಿ ರಿವ್ಯಾಲ್ಯೂಡ್ ಎಟ್ ₹50,000 ಅಂತ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂತ ಹೇಳ್ತಿದ್ದಾರೆ, 50,000 ಆಗಿದೆ ಅಂತ. ಹಾಗಾದರೆ ಮೊದಲೇ ಎಷ್ಟಿತ್ತು ಅನ್ನೋದನ್ನು ನೋಡಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ, ಅಸೆಟ್ ಸೈಡಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ಇನ್ವೆಸ್ಟ್ಮೆಂಟ್ 40,000 ಇತ್ತು. ಈಗ ಜಾಸ್ತಿ ಆಗಿದೆ, ದ್ಯಾಟ್ ಮೀನ್ಸ್ ಅಸೆಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ನಾವು ಯಾವ ಕಡೆ ಬರೀತೀವಿ, ಕ್ರೆಡಿಟ್ ಸೈಡಲ್ಲಿ ಬರೀತೀವಿ. ಇನ್ವೆಸ್ಟ್ಮೆಂಟ್ಸ್ ಎಷ್ಟು ಜಾಸ್ತಿ ಆಗಿದೆ, ನಮ್ಮ ಹತ್ರ ಇದ್ದಿದ್ದು ಬರೀ 40,000, ಈಗ 50,000 ಆಗಿದೆ. ದ್ಯಾಟ್ ಮೀನ್ಸ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ಅರ್ಥ, 10,000 ಜಾಸ್ತಿ ಆಗಿದೆ ಅಂತ ಹೇಳಿ ಬರೀತೀವಿ. ಇದು ಆದಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಲಾಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, ಪ್ರೊವೈಡ್ 2,000 ಫಾರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ. ಸೊ ಸ್ಯಾಲರಿ ಅನ್ನೋದು ಕೂಡ ಎಕ್ಸ್ಪೆನ್ಸಸ್ ಅಲ್ವಾ, ನಾವು ಒಬ್ಬರಿಗೆ ಪೇ ಮಾಡಬೇಕು. ಫರ್ಮ್ ಸ್ಯಾಲ್ರಿ ಪೇ ಮಾಡ್ತಿದೆ ಅಂತ ಹೇಳಿದ್ರೆ ಅದೇನದು ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಕೊಟ್ಟಿರೋದೇನು, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದೆ, 2,000 ರೂಪೀಸ್ ಇದೆ. ಸೊ ಇಷ್ಟೇ ಬರೋದು ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ. ಬೇರೆ ಬೇರೆ ಪ್ರಾಬ್ಲಮ್ಸ್ನಲ್ಲಿ ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸ್ನ ಹೇಗೆ ಟ್ರೀಟ್ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಿರಬೇಕಷ್ಟೆ. ಸೊ ಈಗ ಇದೆರಡೂ ಕಾಲಮ್ನ ಆ್ಯಡ್ ಮಾಡ್ತೀರಾ, ಯಾವುದು ಜಾಸ್ತಿ ಇದೆ ಅಂತ ಹೇಳಿ ನೋಡ್ತೀರಾ. ಅಂದರೆ ಡೆಬಿಟ್ ಸೈಡ್ ಜಾಸ್ತಿ ಇದೆಯಾ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಾ ಅಂತ. ಸೊ ಫಸ್ಟ್ ಕ್ರೆಡಿಟ್ ಸೈಡ್ 22,000 ಪ್ಲಸ್ 10,000 32,000 ಆಗುತ್ತೆ. ಬಟ್ ಡೆಬಿಟ್ ಸೈಡಲ್ಲಿ ಎಷ್ಟಿದೆ, ಓನ್ಲಿ 14,000. ದ್ಯಾಟ್ ಮೀನ್ಸ್ ಯಾವ ಕಡೆ ಜಾಸ್ತಿ ಇದೆಯೋ ಆ ಕಡೆ ಟೋಟಲ್ನ ಎರಡೂ ಕಡೆ ನಾವು ಬರೀತೀವಿ. ಸೊ ಎಷ್ಟು ಬರೆದ್ವಿ, 32,000 ಬರೆದ್ವಿ. ಇದು ಆದಮೇಲೆ ಏನು ಮಾಡ್ತೀವಿ, ಈ 32,000ನಿಂದ 12,000 ಮೈನಸ್ ಮಾಡ್ತೀವಿ ಆ್ಯಂಡ್ 2,000 ಕೂಡ ಮೈನಸ್ ಮಾಡ್ತೀವಿ. ಸೊ ನಮಗೆ ಟೋಟಲ್ ಎಷ್ಟು ಸಿಗುತ್ತೆ ಹಾಗಾದರೆ, 32,000 ಮೈನಸ್ 14,000 ನಮಗೆ 18,000 ಪ್ರಾಫಿಟ್ ಸಿಗುತ್ತೆ. ಸೊ ಈ ಪ್ರಾಫಿಟ್ನ ಏನು ಮಾಡ್ತೀವಿ ಹಾಗಾದರೆ, ಈ ಪ್ರಾಫಿಟ್ನ ಓಲ್ಡ್ ಪಾರ್ಟ್ನರ್ಸ್ ಶೇರ್ ಮಾಡ್ಕೊತಾರೆ. ಸೊ ಇಲ್ಲಿ ಏನು ಬರೀತೀವಿ, ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೋದು. ಇಲ್ಲ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಸುರೇಖಾಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಆ್ಯಂಡ್ ಇನ್ನೊಬ್ರು ಯಾರು, ಸುನೀತಾಗೂ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ. ಈಗ ಕ್ವೆಶ್ಚನ್ ನೋಡಿ, ಕ್ವೆಶ್ಚನ್ನಲ್ಲಿ ಸುನೀತಾ ಮತ್ತು ಸುರೇಖಾ ಹೇಗೆ ಅದನ್ನು ಡಿವೈಡ್ ಮಾಡ್ಕೊತಿದ್ದಾರೆ ಅಂತ ಕೊಟ್ಟಿರ್ತಾರೆ. ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊತಿದ್ದಾರೆ ಅಂತ ಅಂದ್ಕೋಬೇಕು ನಾವು. ಸೊ ಇಲ್ಲಿ ಕ್ವೆಶ್ಚನಲ್ಲಿ ಯಾವ ರೇಷಿಯೋನು ಕೊಟ್ಟಿಲ್ಲ ಸುರೇಖಾ ಆ್ಯಂಡ್ ಸುನೀತಾಗೆ. ಸೊ ನಾವೇನು ಮಾಡ್ತಿದ್ದೀವಿ, ಅವರಿಬ್ಬರು ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊತಿದ್ದಾರೆ ಅಂತ ಅಸ್ಯೂಮ್ ಮಾಡಿಕೊಂಡು ಈ 18,000 ಇಂಟು 1/2 18,000 ಇಂಟು 1/2 ಮಾಡ್ತಾ ಇದ್ದೀವಿ. ಸೊ ಸುರೇಖಾಗೆ ಎಷ್ಟು ಸಿಗುತ್ತೆ ಪ್ರಾಫಿಟ್, 9,000. ಸುನೀತಾಗೆ ಎಷ್ಟು ಸಿಗುತ್ತೆ ಪ್ರಾಫಿಟ್, 9,000 ಸಿಗುತ್ತೆ. ಸೊ ಟೋಟಲ್ ಪ್ರಾಫಿಟ್ ಬಂದಿರೋದು ಎಷ್ಟು, 18,000. ಇಲ್ಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಎವ್ರಿ ಟೈಮ್ ನಾನು ಪ್ರಿಪೇರ್ ಮಾಡಬೇಕಾದ್ರೆ ಮಕ್ಕಳಿಗೆ ಹೇಳೋದೊಂದೇ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ಆ್ಯಂಡ್ ಡೆಬಿಟ್ ಸೈಡ್ನಲ್ಲಿ ಏನೇನು ಎಂಟ್ರೀಸ್ ಬರುತ್ತೆ ಅನ್ನೋದನ್ನು ಕರೆಕ್ಟಾಗಿ ನೆನಪು ಮಾಡ್ಕೊಳ್ಳಿ. 1 by 1 ಏನೇನು ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದನ್ನು ನೀವು ಕರೆಕ್ಟಾಗಿ ಬರೆದ್ರೆ ಉಳಿದಿದ್ದ ಅಮೌಂಟ್ಗಳನ್ನ ಹುಡುಕಿ ನೀವು ಈಸಿಯಾಗಿ ಬರಿಬೋದು. ಸೊ ಫಸ್ಟ್ ಏನು ಬರುತ್ತೆ ಕ್ಯಾಪಿಟಲ್ ಅಕೌಂಟಲ್ಲಿ ಅಂತ ಹೇಳಿದರೆ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಇದೇನು ಚೇಂಜಸ್ ಆಗೋದಿಲ್ಲ, ಇದನ್ನು ಬೇರೆ ಕಡೆ ಎಲ್ಲೂ ಬರೆಯೋ ಹಾಗೆ ಇಲ್ಲ. ಏನು ಬರಿಬೇಕು ನೀವು, ಫಸ್ಟ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರಿಬೇಕು. ಸೊ ಫಸ್ಟ್ ಏನು ಬರೀತೀರಾ, ಬೈ ಬ್ಯಾಲೆನ್ಸ್
ಬ್ರಾಡ್ ಡೌನ್. ಸೊ ಈ ಬ್ರಾಡ್ ಡೌನ್ ಅಮೌಂಟ್ ಎಲ್ಲಿ ಸಿಗುತ್ತೆ ನಿಮಗೆ ಅಂತ ಹೇಳಿದ್ರೆ, ಸಿ ದ ಬ್ಯಾಲೆನ್ಸ್ ಶೀಟ್. ಕ್ಯಾಪಿಟಲ್ಸ್ ಅಂತ ಹೇಳಿ ಲಯಬಿಲಿಟಿ ಸೈಡಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸುರೇಖಾ 1,20,000 ಇನ್ವೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಸುನೀತಾ 80,000 ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಅದನ್ನೇ ನಾವಿಲ್ಲಿ ತಂದು ಬರೀತೀವಿ. 1,20,000 ಆ್ಯಂಡ್ ಸುನೀತಾದ ಎಷ್ಟಾಯಿತು? 80,000. ಕವಿತಾದ ಬರೀತೀವಾ? ಇಲ್ಲ. ಯಾಕಂತ ಹೇಳಿದ್ರೆ ಕವಿತಾ ಇನ್ನೂ ಬಂದಿಲ್ಲ, ಅಡ್ಮಿಟ್ ಆಗಿಲ್ಲ. ಅಡ್ಮಿಟ್ ಆಗಬೇಕಷ್ಟೇ ಅಲ್ವಾ? ಅಡ್ಮಿಷನ್ಗೆ ಇದು ಮಾಡ್ತಾ ಇರೋದು ನಾವು. ಫಸ್ಟ್ ನಾವು ಓಲ್ಡ್ ಪಾರ್ಟ್ನರ್ಸ್ದು ಏನೇನಿದೆ ಅದೆಲ್ಲ ಬರೀತೀವಿ. ಅದಾದಮೇಲೆ ಕವಿತಾ ಏನು ತಂದಿದ್ದಾರೆ ಅನ್ನೋದನ್ನು ಬರೀತೀವಿ. ಸೊ ಇದು ಆದ ತಕ್ಷಣವೇ ನೆಕ್ಸ್ಟು ಬ್ಯಾಲೆನ್ಸ್ ಶೀಟಲ್ಲೇ ಇರಿ. ಬ್ಯಾಲೆನ್ಸ್ ಶೀಟ್ನಲ್ಲಿ ಜನರಲ್ ರಿಸರ್ವ್ ಅಂತ ಇದೆ, ಇಲ್ಲ ರಿಸರ್ವ್ ಫಂಡ್ ಅಂತ ಹೇಳಿಬಿಟ್ಟು ಇರುತ್ತೆ. ಸೊ ಇದನ್ನು ಯಾರಿಗೆ ಶೇರ್ ಮಾಡಬೇಕು? ಸುರೇಖಾ ಮತ್ತು ಸುನೀತಾಗೆ ಶೇರ್ ಮಾಡಬೇಕು. ರಿಸರ್ವ್ಸ್ ಅನ್ನೋದು ಓಲ್ಡ್ ಪಾರ್ಟ್ನರ್ಸ್ ಏನು ಮಾಡಿರ್ತಾರೆ? ಪ್ರಾಫಿಟ್ನಿಂದ ತೆಗೆದಿಟ್ಟಿರುವಂತಹ ಹಣ. ಯಾಕೆ? ಫಾರ್ ದ ಫ್ಯೂಚರ್ ಯೂಸ್, ಫಾರ್ ದ ಫ್ಯೂಚರ್ ಪರ್ಪಸ್. ಸೊ ಇದು ಯಾರಿಗೆ ಸೇರಬೇಕು? ಯಾರು ತೆಗೆದಿಟ್ಟಿರ್ತಾರೆ ಅವರಿಗೆ ಸೇರಬೇಕು. ಸೊ ಸುರೇಖಾ ಆ್ಯಂಡ್ ಸುನೀತಾ. ಸೊ ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ಏನು ಬರೀತೀರಾ? ಜನರಲ್ ರಿಸರ್ವ್ ಅಂತ ಹೇಳಿ ಬರೀತೀರಾ. ಜನರಲ್ ರಿಸರ್ವ್ನ ಯಾವ ರೇಷಿಯೋದಲ್ಲಿ ನೀವು ಡಿವೈಡ್ ಮಾಡ್ತೀರಾ ಅಂತ ಹೇಳಿದ್ರೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಈ ಕ್ವೆಶ್ಚನಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನು ಕೊಡದೇ ಇರೋದ್ರಿಂದ ಇರುವ ಜನರಲ್ ರಿಸರ್ವ್ ಎಷ್ಟಿದೆ? 50,000ನ ಈಕ್ವಲ್ ಆಗಿ ಶೇರ್ ಮಾಡ್ತೀರಾ. ಸೊ ಎಷ್ಟು ಬರುತ್ತೆ ನಿಮಗೆ? ಸುರೇಖಾಗೆ 25,000 ಆ್ಯಂಡ್ ಸುನೀತಾಗೂ ಕೂಡ 25,000. ಸೊ ನ್ಯೂ ಪಾರ್ಟ್ನರ್ಗೆ ಕೊಡೋ ಹಾಗೆ ಇಲ್ಲ. ಓಕೆ, ನೆಕ್ಸ್ಟ್ ಇದೆರಡು ಆದಮೇಲೆ ಇನ್ನೊಂದು ಎಂಟ್ರಿ ಕೂಡ ಬರುತ್ತೆ ಬ್ಯಾಲೆನ್ಸ್ ಶೀಟಿಂದಲೇ. ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ. ಲಯಬಿಲಿಟಿ ಸೈಡಲ್ಲಿ ಕೊಟ್ಟಿರಬಹುದು, ಇಲ್ಲ ಅಸೆಟ್ ಸೈಡಲ್ಲಿ ಕೊಟ್ಟಿರಬಹುದು. ಈ ಪ್ರಾಬ್ಲಮ್ನಲ್ಲಿ ಕೊಟ್ಟಿಲ್ಲ. ಸೊ ಲಯಬಿಲಿಟಿ ಸೈಡಲ್ಲಿ ಕೊಟ್ಟಿದ್ದರೆ ಕ್ರೆಡಿಟ್ ಸೈಡಲ್ಲಿ ಶೇರ್ ಮಾಡ್ತೀವಿ. ಅದೇ ಥರ ಅಸೆಟ್ ಸೈಡಲ್ಲಿ ಕೊಟ್ಟಿದ್ದರೆ ನಾವೆಲ್ಲಿಗೆ ಶೇರ್ ಮಾಡ್ತೀವಿ? ಡೆಬಿಟ್ ಸೈಡ್ನಲ್ಲಿ ಶೇರ್ ಮಾಡ್ತೀವಿ ಓಲ್ಡ್ ಪಾರ್ಟ್ನರ್ಸ್ಗೆ. ಬಟ್ ಇನ್ ದಿಸ್ ಪ್ರಾಬ್ಲಮ್ ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನೆಕ್ಸ್ಟ್ ಏನು ಬರಿತೀವಿ ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಶೀಟ್ ಐಟಮ್ ಮುಗೀತಲ್ವಾ? ನೆಕ್ಸ್ಟ್ ಇಲ್ಲಿಗೆ ಬನ್ನಿ, ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಪ್ರಾಫಿಟ್ ಬಂದಿದೆಯಾ ಲಾಸ್ ಬಂದಿದೆಯಾ ಅಂತ ನೋಡಬೇಕು. ಏನು ಬಂದಿದೆ? ಪ್ರಾಫಿಟ್ ಬಂದಿದೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ? ಸುರೇಖಾ ಆ್ಯಂಡ್ ಸುನೀತಾಗೆ. ಸೊ ಆಪೋಸಿಟ್ ಎಂಟ್ರಿ ಬರುತ್ತೆ. ಆಪೋಸಿಟ್ ಎಂಟ್ರಿ ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾ ಟು ಸುರೇಖಾಸ್ ಅಕೌಂಟ್, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾ ಟು ಸುನೀತಾಸ್ ಅಕೌಂಟ್. ಸೊ ಎಲ್ಲಿ ಬರೀತೀರಾ ನೀವು? ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಅದೇ ಲಾಸ್ ಬಂದರೆ ನಾವು ಈ ಕಡೆ ಬರೆದಿರ್ತೀವಲ್ವ, ಅದನ್ನು ಏನು ಮಾಡ್ತೀರಾ? ಡೈರೆಕ್ಟಾಗಿ ತಂದು ಡೆಬಿಟ್ ಸೈಡಲ್ಲಿ ಬರೀತೀರಾ, ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೇಳಿ. ಸೊ ಸುರೇಖಾಗೆ ಎಷ್ಟು ಪ್ರಾಫಿಟ್ ಬಂತು? 9,000 ಪ್ರಾಫಿಟ್ ಬಂತು. ಸೇಮ್ ಲೈಕ್ ದ್ಯಾಟ್ ಸುನೀತಾಗೆ ಎಷ್ಟು ಪ್ರಾಫಿಟ್ ಬಂತು? 9,000 ಪ್ರಾಫಿಟ್ ಬಂತು. ರೈಟ್? ಇದಿಷ್ಟು ರಿವ್ಯಾಲ್ಯೂಯೇಷನ್. ಈಗ ಏನೇನು ಕಂಪ್ಲೀಟ್ ಮಾಡಿದ್ವಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ? ಒಂದು ಬ್ಯಾಲೆನ್ಸ್ ಶೀಟ್ ಐಟಮ್ಸ್ನ ಕಂಪ್ಲೀಟ್ ಮಾಡಿದ್ವಿ, ಇನ್ನೊಂದು ರಿವ್ಯಾಲ್ಯೂಯೇಷನಲ್ಲಿ ಇದ್ದಂತಹ ಪ್ರಾಫಿಟ್ನ ಬರೆದಿದ್ದೀವಿ. ಈಗ ಏನು ಮಾಡಬೇಕು? ನಾನು ಆಗಲೇ ಹೇಳ್ದ ಹಾಗೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಇದೆ ಅಲ್ವಾ ಕ್ವೆಶ್ಚನಲ್ಲಿ, ಅದಕ್ಕೆ ಹೋಗಬೇಕು. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನು ಹೇಳ್ತಾ ಇದೆ? ಶಿ ಅಂದರೆ ಯಾರು? ಕವಿತಾ. ಶಿ ಬ್ರಿಂಗ್ಸ್ ಇನ್ ₹60,000 ಆಸ್ ಕ್ಯಾಪಿಟಲ್ ಆ್ಯಂಡ್ ₹20,000 ಟುವರ್ಡ್ಸ್ ಗುಡ್ವಿಲ್ ಫಾರ್ 1/4 ಶೇರ್ ಇನ್ ದ ಫ್ಯೂಚರ್ ಪ್ರಾಫಿಟ್ ಅಂತ ಹೇಳಿ. ಸೊ ಕವಿತಾ ಬರಬೇಕಾದ್ರೆ ಎಷ್ಟನ್ನು ತರ್ತಾ ಇದ್ದಾಳೆ? 60,000 ಕ್ಯಾಪಿಟಲ್ ಆ್ಯಂಡ್ 20,000 ಗುಡ್ವಿಲ್ನ ತರ್ತಿದ್ದಾರೆ. ಹಾಗಾದರೆ ಟೋಟಲ್ ಆಗಿ ಎಷ್ಟು ತರ್ತಿದ್ದಾಳೆ ಕವಿತಾ ತರ್ತಿರೋದು 60 + 20 80,000 ರೂಪೀಸ್ ತರ್ತಾ ಇದ್ದಾಳೆ. ಸೊ ಇಮ್ಮಿಡಿಯೇಟ್ಲಿ ಇಲ್ಲಿ ಏನು ಮಾಡ್ತೀರಾ ನೀವು? ಕ್ಯಾಶ್ ಆರ್ ಬ್ಯಾಂಕ್ ಅಂತ ಹೇಳಿ ಬರಿಬೋದು. ಸೊ ಕ್ಯಾಶ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ್ ಯಾರ ಕಾಲಮಲ್ಲಿ ಮಾತ್ರ ಬರೀತೀರಾ ನೀವು? ಕವಿತಾ, ಬಿಕಾಸ್ ಕವಿತಾನೇ ಅಲ್ವಾ ತರ್ತಾ ಇರೋದು. ಸೊ ಕವಿತನ ಅಕೌಂಟ್ನಲ್ಲಿ ಮಾತ್ರ ಬರೀತೀರಾ. ಏನಂತ ಬರೀತೀರಾ? 60,000 ಕ್ಯಾಪಿಟಲ್ ತಂದಿದ್ದಾಳೆ ಆ್ಯಂಡ್ 20,000 ಏನು ತಂದಿದ್ದಾಳೆ? ಗುಡ್ವಿಲ್ನ ತಂದಿದ್ದಾಳೆ. ಟೋಟಲ್ ಎಷ್ಟು ರೂಪೀಸ್ ತಂದಿದ್ದಾಳೆ ಕವಿತಾ? ದ್ಯಾಟ್ ಈಸ್ 80,000 ರೂಪೀಸ್ ತಂದಿದ್ದಾಳೆ ಅಂತ ಹೇಳಿ.
ಇದು ಆದಮೇಲೆ ಇಲ್ಲಿ ಈ 20,000 ರುಪೀಸ್ ಇದೆಯಲ್ಲ ಗುಡ್ವಿಲ್, ಈ ಗುಡ್ವಿಲ್ನ ನಾವೇನು ಮಾಡ್ತೀವಿ, ಸುರೇಖಾ ಮತ್ತು ಸುನೀತಾಗೆ ಶೇರ್ ಮಾಡಿಕೊಟ್ಬಿಡ್ತೀವಿ. ಬಿಕಾಸ್ ಸುರೇಖಾ ಮತ್ತು ಸುನೀತಾ ಕವಿತಾ ಬರಬೇಕಾದ್ರೆ ಕವಿತನಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ಅಲ್ವಾ. ಸೊ ಕವಿತಾ ತಂದಿರುವ ಗುಡ್ವಿಲ್ನ ಯಾರಿಗೆ ಶೇರ್ ಮಾಡಿಕೊಡ್ತೀವಿ ನಾವು, ಸುರೇಖಾ ಆ್ಯಂಡ್ ಸುನೀತಾಗೆ ಶೇರ್ ಮಾಡ್ಕೊಡ್ತೀವಿ. ಇಲ್ಲಿ ರೇಷಿಯೋ ಕೊಡದೇ ಇರೋದ್ರಿಂದ ವೆರಿ ಈಸಿ, ಯಾಕಂತ ಹೇಳಿದ್ರೆ ತಂದಿರೋದವಳು 20,000. ಈ 20,000ನ ಸುರೇಖಾ ಆ್ಯಂಡ್ ಸುನೀತಾಗೆ ಶೇರ್ ಮಾಡ್ಕೊಳ್ತಿದ್ದೀವಿ. ಯಾವ ರೇಷಿಯೋದಲ್ಲಿ ಶೇರ್ ಮಾಡ್ಕೊತಿದ್ದೀವಿ, ಎಲ್ಲನೂ ಈಕ್ವಲ್, ಬಿಕಾಸ್ ಇನ್ ದ ಪ್ರಾಬ್ಲಮ್ ದೇ ಹ್ಯಾವ್ ನಾಟ್ ಮೆನ್ಷನ್ ದ ರೇಷಿಯೋ ಅಲ್ವಾ. ಸೊ ಇಲ್ಲಿ ಏನು ಮಾಡ್ತಿದ್ದೀರಾ, ಈಕ್ವಲ್ ಆಗಿ ಶೇರ್ ಮಾಡ್ತಿದ್ದೀರಾ. 20,000ನ ನೀವು ಇಬ್ಬರಿಗೆ ಈಕ್ವಲ್ ಆಗಿ ಶೇರ್ ಮಾಡಿದ್ರೆ ಎಷ್ಟು ಬರುತ್ತೆ, ಸುರೇಖಾಗೆ 10,000 ಬರುತ್ತೆ ಆ್ಯಂಡ್ ಸುನೀತಾಗೆ ಏನು ಬರುತ್ತೆ, 10,000 ರುಪೀಸ್ ಬರುತ್ತೆ. ಹಾಗಾದರೆ ಇಲ್ಲಿ ಏನು ಬರೀತೀರಾ, ಸುರೇಖಾಗೆ ಸುನೀತಾಗೆ ಯಾರು ಕೊಡ್ತಾ ಇರೋದು ದುಡ್ಡು, ಯಾರು ಗುಡ್ವಿಲ್ನ ಕೊಡ್ತಾ ಇದ್ದಾರೆ ಅವ್ರ ಹೆಸರು ಬರೀಬೇಕು. ದ್ಯಾಟ್ ಇಸ್ ಕವಿತಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ, ಕವಿತಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬರೀತೀರಾ. ಇದರ ಅರ್ಥ ಏನು, ಗುಡ್ವಿಲ್ನ ಶೇರ್ ಮಾಡಿರೋದು ಅಂತ ಹೇಳಿ, ಆಯಿತಾ. ನೆಕ್ಸ್ಟ್, ಈ ಕವಿತಾ 20,000ನ ಸುರೇಖಾ ಮತ್ತು ಸುನೀತಾಗೆ ಕೊಟ್ಟಿದ್ದಾಳೆ ಅಂತ ಹೇಳಿದ್ರೆ ಅವಳ ಅಕೌಂಟಲ್ಲಿ 80,000 ಇರುತ್ತಾ, ಇರೋದಿಲ್ಲ ಅಲ್ವಾ. ಈ 20,000 ಮೈನಸ್ ಆಗಲೇಬೇಕು. ತಕ್ಷಣಕ್ಕೆ ಏನು ಮಾಡಿ, ಡೆಬಿಟ್ಗೆ ಹೋಗಿ. ಡೆಬಿಟಲ್ಲಿ 10,000 ಆ್ಯಂಡ್ 10,000ನ ಲೆಸ್ ಮಾಡಿಬಿಡಿ. ಯಾರ್ದು ಅಕೌಂಟ್ನಿಂದ, ಕವಿತಾದ ಅಕೌಂಟ್ನಿಂದ. ಹಾಗಾದರೆ ಕವಿತಾ ಯಾರಿಗೆ ಕೊಟ್ಟಿರೋದು, ಅದನ್ನು ಯಾರಿಗೆ ಕೊಟ್ಟಿರೋದು, ಸುರೇಖಾ. ಸೊ ನೀವಿಲ್ಲಿ ಏನು ಬರೀತೀರಾ, ಸುರೇಖಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬರೀತೀರಾ. ಟು ನೆಕ್ಸ್ಟ್ ಯಾರಿಗೆ ಕೊಟ್ಟಿದ್ದಾರೆ, ಸುನೀತಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬರೀತೀರಾ. ಅರ್ಥ ಆಗಿದೆಯಾ. ಸೊ ಇಲ್ಲಿ ಏನಾಗಿದೆ, ಫಸ್ಟ್ ಬ್ಯಾಂಕ್ ಅಕೌಂಟ್ ಬರೆದ್ರಿ, ಬೈ ಬ್ಯಾಂಕ್ ಅಕೌಂಟ್. ಕವಿತನ ಅಕೌಂಟ್ನಲ್ಲಿ ಮಾತ್ರ ಬರೆದ್ರಿ ಕವಿತಾ ಎಷ್ಟು ಟೋಟಲ್ ತಂದಿದ್ದಾಳೆ ಅಮೌಂಟ್ ಅಂತ. 80,000 ತಂದಿದ್ಲು, 60 ಆ್ಯಸ್ ಕ್ಯಾಪಿಟಲ್ ಆ್ಯಂಡ್ 20 ಆ್ಯಸ್ ಗುಡ್ವಿಲ್. ನೆಕ್ಸ್ಟ್ ಆ ಗುಡ್ವಿಲ್ನ ಕವಿತಾ ಯಾರಿಗೆಲ್ಲ ಶೇರ್ ಮಾಡಿಕೊಟ್ಲು, ಸುರೇಖಾ ಆ್ಯಂಡ್ ಸುನೀತಾಗೆ ಶೇರ್ ಮಾಡಿಕೊಟ್ಲು. ಸುನೀತಾಗೆ ಆ್ಯಂಡ್ ಸುರೇಖಾಗೆ ಶೇರ್ ಮಾಡಿಕೊಟ್ಲು ಅಂತ ಹೇಳಿದ್ರೆ ಕವಿತಾದ ಅಕೌಂಟ್ನಿಂದ ಏನಾಗಬೇಕು, ಅದು ಲೆಸ್ ಆಗಬೇಕು. ಸೊ ಲೆಸ್ ಆಗಿದೆ, ಇಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದೀನಿ. ಓಕೆ, ಇದು ಆದ ತಕ್ಷಣವೇ ಇನ್ನೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಅಡ್ಜಸ್ಟ್ಮೆಂಟಲ್ಲೇ ಗುಡ್ವಿಲ್ ಅಮೌಂಟ್ ಈಸ್ ಟು ಬಿ ವಿಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ ಅಂತ. ಕವಿತಾ ಸುರೇಖಾ ಮತ್ತು ಸುನೀತಾಗೆ ಅಮೌಂಟ್ನ ಶೇರ್ ಮಾಡಿ ಕೊಟ್ಲು. ಇವರಿಗೆ ಸುರೇಖಾ ಮತ್ತು ಸುನೀತಾ ಅಮೌಂಟ್ ಸಿಕ್ಕಿದ ತಕ್ಷಣ ಏನು ಮಾಡಿಬಿಟ್ರು, ವಿಡ್ರಾ ಮಾಡ್ಕೊಂಡ್ಬಿಟ್ರು. ಅಂದರೆ ವಿಡ್ರಾ ಮಾಡಿದ್ದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಬ್ಯಾಂಕಲ್ಲಿ ನಮ್ಮ ಹತ್ರ ಡಿಪಾಸಿಟ್ 20,000 ಇದೆ. ಅದರಲ್ಲಿ 10,000 ನಾವು ವಿಡ್ರಾ ಮಾಡಿಕೊಂಡ್ರೆ ಉಳಿಯೋದೆಷ್ಟು, ಉಳಿದಿದ್ದು 10,000 ಅಷ್ಟೇ ಅಲ್ವಾ. ಇಲ್ಲಿ ಸುರೇಖಾಗೆ 10,000 ಕೊಟ್ಟಿದ್ದಾರೆ, ಸುನೀತಂಗೆ 10,000 ಕೊಟ್ಟಿದ್ದಾರೆ. ಅದೆರಡನ್ನೂ ಅವರು ವಿಡ್ರಾ ಮಾಡ್ಕೊತಾ ಇದ್ದಾರೆ, ಫುಲ್ ಅಮೌಂಟ್ ವಿಡ್ರಾ ಮಾಡ್ಕೊತಿದ್ದಾರೆ. ಅಂದರೆ ನೀವೇನು ಬರೀಬೇಕಿಲ್ಲಿ, ಟು ಬ್ಯಾಂಕ್ ಅಕೌಂಟ್ ಎಷ್ಟನ್ನು ವಿಡ್ರಾ ಮಾಡ್ಕೊತಿದ್ದಾರೆ, 10,000ನ ವಿಡ್ರಾ ಮಾಡ್ಕೊತಿದ್ದಾರೆ. 10,000 ಆ್ಯಂಡ್ ಸುರೇಖಾ ಆ್ಯಂಡ್ ಸುನೀತಾ 10,000 ವಿಡ್ರಾ ಮಾಡ್ಕೊತಿದ್ದಾರೆ. ಸೊ ಇದು ಯಾವುದಕ್ಕೆ ಎಂಟ್ರಿ, ಗುಡ್ವಿಲ್ ವಿಡ್ರಾನ್. ಇಷ್ಟೇ ಇರೋದು ಅಡ್ಜಸ್ಟ್ಮೆಂಟು. ಈಗ ಏನು ಮಾಡ್ತೀರಾ, ಬ್ಯಾಲೆನ್ಸ್ ಮಾಡ್ತೀರಾ. ಬ್ಯಾಲೆನ್ಸ್ ಮಾಡಬೇಕಾದ್ರೆ ಎಗೇನ್ ದ ಸೇಮ್ ರೂಲ್ ಯು ನೀಡ್ ಟು ಅಪ್ಲೈ. ಫಸ್ಟ್ ಏನು ಮಾಡ್ತೀರಾ, ಎರಡೂ ಕಡೆ ಟೋಟಲ್ ಮಾಡಬೇಕು. ಸೊ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಕ್ರೆಡಿಟ್ ಸೈಡೇ ಜಾಸ್ತಿ ಇರೋದು ಅಂತ ಅಲ್ವಾ. ಸೊ ಕ್ರೆಡಿಟ್ ಸೈಡ್ನ ಟೋಟಲ್ ಮಾಡ್ತೀರಾ. ಯು ವಿಲ್ ಗೆಟ್ 1,64,000. ಎರಡೂ ಕಡೆ ಆ ಟೋಟಲ್ನ ಬರೀತೀರಾ. ನೆಕ್ಸ್ಟ್ ಸುನೀತನ್ ಕೇಸಲ್ಲಿ ಟೋಟಲ್ ಮಾಡ್ತೀರಾ. ಯು ವಿಲ್ ಗೆಟ್ 1,24,000. ಹಿಯರ್ ಆಲ್ಸೋ 1,24,000. ನೆಕ್ಸ್ಟ್ ಕವಿತನ್ ಕಾಲಮ್. ಸೊ 80,000. ಹಿಯರ್ ಆಲ್ಸೋ 80,000 ಅಂತ ಹೇಳಿ ಬರೀತೀರಾ. ಈಗ
ಎಷ್ಟು ಉಳಿದಿದೆ, ಕವಿತನ್ಗೆ, ಸುರೇಖಾಗೆ, ಸುನೀತಾಗೆ ಬಿಸ್ನೆಸ್ ಎಷ್ಟು ಕೊಡಬೇಕು ಅನ್ನೋದನ್ನು ಕಂಡುಹಿಡಿಬೇಕು. ಅದಕ್ಕೆ ಏನಂತ ಬರಿತೀವಿ ನಾವು, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿಬಿಟ್ಟು. ಸೊ 1,64,000ಇಂದ 10,000 ಮೈನಸ್ ಮಾಡಿದ್ರೆ 1,54,000. ನೆಕ್ಸ್ಟ್ 1,24,000ಇಂದ 10,000 ಮೈನಸ್ ಮಾಡಿದ್ರೆ 1,14,000. ನೆಕ್ಸ್ಟ್ 80,000ಇಂದ 20,000 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 60,000. ಇಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಂಡ್ ಆಗುತ್ತೆ. Now we are going to prepare new balance sheet as on 1/4/2023. ಸೊ ನೀವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಮಾಡಬೇಕಾಗಿರೋದು ರಿವ್ಯಾಲ್ಯೂಯೇಷನ್ನ ರೆಫರ್ ಮಾಡಬೇಕು, ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ರೆಫರ್ ಮಾಡಬೇಕು ಆ್ಯಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಕೂಡ ರೆಫರ್ ಮಾಡಬೇಕು. ಸೊ ಈ ಪ್ರಾಬ್ಲಮ್ನಲ್ಲಿ ಏನು ಮಾಡಿದ್ದಾರೆ, ಫಸ್ಟ್ ಬ್ಯಾಲೆನ್ಸ್ ಶೀಟ್, ಓಲ್ಡ್ ಬ್ಯಾಲೆನ್ಸ್ ಶೀಟ್ ನೋಡಿ. ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಶೆಟ್ ಬ್ಯಾಂಕ್ ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ಯಾಶೆಟ್ ಬ್ಯಾಂಕ್ ಎಷ್ಟು ಕೊಟ್ಟಿದ್ದಾರೆ, 50,000 ರೂಪೀಸ್ ಕೊಟ್ಟಿದ್ದಾರೆ. ಸೊ ಕ್ಯಾಶೆಟ್ ಬ್ಯಾಂಕ್ ಇಸ್ 50,000 ರೂಪೀಸ್. ಈಗ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನೇ ಬರೆಯೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಫರ್ಮ್ ಹತ್ರ 50,000 ರೂಪೀಸ್ ಇತ್ತು ಸರಿ, ಆದರೆ ಹೊಸ ಪಾರ್ಟ್ನರ್ ಎಷ್ಟು ತಂದರು, ಹೊಸ ಪಾರ್ಟ್ನರ್ ಕವಿತಾ 60,000 ಕ್ಯಾಪಿಟಲ್ ತಂದರು ಆ್ಯಂಡ್ 20,000 ಗುಡ್ ವಿಲ್ ತಂದರು ಅಲ್ವಾ. ಅದೆರಡನ್ನೂ ಕೂಡ ಆ್ಯಡ್ ಮಾಡ್ತೀರಾ. ಸೊ 60,000 ಪ್ಲಸ್ 20,000 ಅಂತ ಹೇಳಿ ಆ್ಯಡ್ ಮಾಡ್ತೀರಾ. ಸೊ ಇಲ್ಲಿ ಇನ್ನೊಂದಿದೆ, ಏನಂತ ಹೇಳಿದ್ರೆ 20,000 ಗುಡ್ ವಿಲ್ನ ತಂದಿದ್ರು, ಆದರೆ ಈಗ ಗುಡ್ ವಿಲ್ ಬಿಸ್ನೆಸ್ನಲ್ಲಿ ಇದೆಯಾ, ಇಲ್ಲ. ಆ ಗುಡ್ ವಿಲ್ನ ಯಾರು ವಿತ್ಡ್ರಾ ಮಾಡಿಕೊಂಡ್ರು, ಓಲ್ಡ್ ಪಾರ್ಟ್ನರ್ಸ್ ವಿತ್ಡ್ರಾ ಮಾಡಿಕೊಂಡ್ರು. ಎಗೈನ್ 20,000ನ ಲೆಸ್ ಮಾಡ್ಕೊಂಬಿಡಿ. ಸೊ 50,000 ಪ್ಲಸ್ 60,000 1,10,000. ಈಗ ಇದೆರಡು ಪ್ಲಸ್ ಆ್ಯಂಡ್ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಆಯಿತು. ಸೊ ನಿಮ್ಮ ಹತ್ರ ಈಗ ಇರುವ ಕ್ಯಾಶ್ ಎಷ್ಟು, 1,10,000 ಮಾತ್ರ ಅಲ್ವಾ. ನೆಕ್ಸ್ಟ್ ಸ್ಟಾಕ್. ಸೊ ಸ್ಟಾಕ್ ಎಷ್ಟಿದೆ, ಆಲ್ರೆಡಿ ಎಷ್ಟಿತ್ತು ನಿಮ್ಮ ಹತ್ರ ಸ್ಟಾಕು, 50,000. ಈಗ ಏನು ಮಾಡಬೇಕು ಗೊತ್ತಾ, ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಬರಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಲ್ಲಾದರೂ ಸ್ಟಾಕ್ ಕೊಟ್ಟಿದ್ದಾರಾ ಅಂತ ನೋಡಬೇಕು. ಕೊಡಲಿಲ್ಲ ಅಲ್ವಾ. ಸೊ ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ಡೈರೆಕ್ಟಾಗಿ ಬರೀಬೇಕು. ಸೊ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ, 50,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಫರ್ನಿಚರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಫರ್ನಿಚರ್ ಔಟರ್ ಕಾಲಮಲ್ಲಿ ಬರಿಬೇಕಾ, ಇನ್ನರ್ ಕಾಲಮಲ್ಲಿ ಬರಿಬೇಕಾ ಅಂತ ನೋಡೋಕ್ಕಿಂತ ಮುಂಚೆ ರಿವ್ಯಾಲ್ಯೂಯೇಷನ್ ನೋಡಬೇಕು. ಆವಾಗ ಗೊತ್ತಾಗುತ್ತೆ ನಿಮಗೆ ಔಟರ್ ಕಾಲಮಲ್ಲಿ ಬರಿಬೇಕಾ, ಇನ್ನರ್ ಕಾಲಮಲ್ಲಿ ಬರಿಬೇಕಾ ಅಂತ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಇಲ್ಲಿ ಫರ್ನಿಚರ್ ಡಿಪ್ರಿಸಿಯೇಟ್ ಆಗಿದೆ ಅಂತ ಹೇಳಿದ್ರೆ ಅದರ ಅರ್ಥ ಮೈನಸ್ ಆಗಬೇಕು ಅಂತ ಹೇಳಿಬಿಟ್ಟು ಅಲ್ವಾ. ಸೊ ಫರ್ನಿಚರ್ ಆಲ್ರೆಡಿ ಕ್ವೆಶ್ಚನಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ 1,20,000 ಕೊಟ್ಟಿದ್ರು. ಮೈನಸ್ ಏನು ಮಾಡ್ತೀರಾ, ಡಿಪ್ರಿಸಿಯೇಷನ್ ಅಂತ ಹೇಳಿ ಬರಿತೀರಾ. ಸೊ ಡಿಪ್ರಿಸಿಯೇಷನ್ ಎಷ್ಟಾಗಿದೆ, ಆಲ್ರೆಡಿ ನೀವು ಇದನ್ನು ರಿವ್ಯಾಲ್ಯೂಯೇಷನಲ್ಲಿ ಬರೆದಿದ್ದೀರಾ. ಎಷ್ಟಿದೆ, 12,000. 1,20,000ಇಂದ 12,000ನ ಲೆಸ್ ಮಾಡಿ ಬರಿಬೇಕು. ಸೊ ಎಷ್ಟಾಗುತ್ತೆ, 1,08,000 ಉಳಿಯುತ್ತೆ. ನೆಕ್ಸ್ಟ್ ಡೆಟಾರ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಾ. ಡೆಟಾರ್ಸ್ನಲ್ಲಿ PDD ಇನ್ಕ್ರೀಸ್ಡ್, PDD ಡಿಕ್ರೀಸ್ಡ್ ಅದೆಲ್ಲ ಬರುತ್ತೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಇಲ್ಲಿ ಡೆಟಾರ್ಸ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಡ್ಜಸ್ಟ್ಮೆಂಟಲ್ಲಿ. ಸೊ ಡೈರೆಕ್ಟಾಗಿ ನೀವು ಏನು ಮಾಡ್ತೀರಾ, 40,000 ಅಂತ ಹೇಳಿ ಬರೀತೀರಾ. ನೆಕ್ಸ್ಟ್ ಬಿಲ್ಡಿಂಗ್. ಸೊ ಬಿಲ್ಡಿಂಗ್ ಎಷ್ಟು ಕೊಟ್ಟಿದ್ದಾರೆ, ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ 1 lakh. ಆ್ಯಂಡ್ ನಿಮ್ಮ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲೂ ಕೂಡ ಬಿಲ್ಡಿಂಗ್ ಜಾಸ್ತಿ ಆಗಿದೆ, ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಅದರ ಅರ್ಥ ನೀವೇನು ಮಾಡಬೇಕು, ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಅಪ್ರಿಸಿಯೇಷನ್. ಆಲ್ವೇಸ್ ರಿಮೆಂಬರ್, ನಿಮ್ಮ ಕ್ರೆಡಿಟ್ ಸೈಡಲ್ಲಿ ನೀವು ಬರೆದಿದ್ದೀರಾ ಅಂತ ಹೇಳಿದ್ರೆ ಅದನ್ನ ಆ್ಯಡ್ ಮಾಡಿ, ಡೆಬಿಟ್ ಸೈಡಲ್ಲಿ ಬರೆದಿರೋದನ್ನು ಲೆಸ್ ಮಾಡಿ. ಎಷ್ಟಿದೆ, 22,000 ಇದೆ. ಸೊ ಟೋಟಲ್ ಎಷ್ಟಾಗುತ್ತೆ ನಿಮಗೆ, 1,22,000 ಆಗುತ್ತೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ಗೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ. ಸೊ ಇನ್ನು ಕಾಲಮಲ್ಲಿ ಬರಿಬೇಕು. ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು, 40,000 ಇತ್ತು. ಎಷ್ಟು ಜಾಸ್ತಿ ಆಗಿದೆ ಅಂತ ನಿಮಗೆ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಸಿಕ್ಕುತ್ತೆ. ಇನ್ವೆಸ್ಟ್ಮೆಂಟ್ ಎಷ್ಟು ಜಾಸ್ತಿ ಆಯಿತು, 10,000 ಜಾಸ್ತಿ ಆಯಿತು. ದಟ್ ಮೀನ್ಸ್ ಆ್ಯಡ್ ಅಪ್ರಿಸಿಯೇಷನ್.
ಆ್ಯಡ್ ಅಪ್ರಿಸಿಯೇಷನ್ 10,000. ಸೊ ಎಷ್ಟಾಗುತ್ತೆ? 50,000 ಆಗುತ್ತೆ. ಇನ್ನೇನಾದರೂ ಅಸೆಟ್ ಸೈಡಲ್ಲಿ ಇತ್ತಾ? ಇರಲಿಲ್ಲ. ಸೊ ಇಲ್ಲಿಗೆ ನಿಲ್ಲಿಸ್ಬಿಡಿ. ಇದು ಆದಮೇಲೆ ಲಯಬಿಲಿಟಿ ಸೈಡಿಗೆ ಹೋಗ್ತೀರಾ. ಲಯಬಿಲಿಟಿ ಸೈಡ್ನಲ್ಲಿ ಫಸ್ಟ್ ಏನಿತ್ತು ನಿಮ್ಮ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ? ಕ್ರೆಡಿಟಾರ್ಸ್ ಅಂತ ಹೇಳಿ ಇತ್ತು. ಸೊ ಕ್ರೆಡಿಟಾರ್ಸ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇತ್ತಾ? ಇರಲಿಲ್ಲ. ದ್ಯಾಟ್ ಮೀನ್ಸ್ ಡೈರೆಕ್ಟಾಗಿ 1,50,000 ಬರೀತೀರಾ. ಇದು ಆದಮೇಲೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಕ್ಯಾಪಿಟಲ್ಸ್ ಬರೀತೀರಾ. ಸೊ ಕ್ಯಾಪಿಟಲ್ಸ್ ಬರೆಯೋಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀನಿ. ಇದು ಏನಕ್ಕೆ ಅಂತ ಹೇಳಿದ್ರೆ ಕ್ಯಾಪಿಟಲ್ ಬರೆಯೋಕ್ಕಿಂತ ಮುಂಚೆ ಒನ್ಸ್ ಅಗೇನ್ ನೀವು ರಿವ್ಯಾಲ್ಯೂಯೇಷನ್ ಚೆಕ್ ಮಾಡ್ಕೊಳ್ಳಿ. ರಿವ್ಯಾಲ್ಯೂಯೇಷನಲ್ಲಿ ಫರ್ನಿಚರ್ ಅಡ್ಜಸ್ಟ್ಮೆಂಟ್ ಇತ್ತು. ಅದನ್ನು ನೀವೇನು ಬರೆದ್ರಿ? ಫರ್ನಿಚರಿಂದ ಲೆಸ್ ಮಾಡಿದ್ರಿ, ಡೆಬಿಟ್ ಸೈಡ್ ಇರೋದ್ರಿಂದ. ನೆಕ್ಸ್ಟ್ ಏನಿತ್ತು? ಬಿಲ್ಡಿಂಗ್ಸ್ ಇತ್ತು. ಬಿಲ್ಡಿಂಗ್ಸ್ನ ಏನು ಮಾಡಿದ್ರಿ? ಕ್ರೆಡಿಟ್ ಸೈಡ್ ಇರೋದ್ರಿಂದ ಅದನ್ನು ಆ್ಯಡ್ ಮಾಡಿದ್ರಿ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಇತ್ತು. ಇನ್ವೆಸ್ಟ್ಮೆಂಟ್ ಕೂಡ ಕ್ರೆಡಿಟ್ ಸೈಡಲ್ಲಿ ಇರೋದ್ರಿಂದ ಏನು ಮಾಡಿದ್ರಿ? ಆ್ಯಡ್ ಮಾಡಿದ್ರಿ. ಆದರೆ ಈಗ ಒಂದು ಉಳ್ಕೊಂಡಿದೆ. ಯಾವುದು? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಇದು ಯಾವ ಕಡೆ ಇದೆ? ಡೆಬಿಟ್ ಸೈಡಲ್ಲಿದೆ. ದ್ಯಾಟ್ ಮೀನ್ಸ್ ಉಳ್ಕೊಂಡಿರೋದನ್ನು ನಾವೆಲ್ಲಿ ಬರಿತೀವಿ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಹೇಳಿ ಲಯಬಿಲಿಟಿ ಸೈಡಲ್ಲಿ ಬರಿತೀವಿ. ಅದೆಷ್ಟಿದೆ? 2,000 ರೂಪೀಸ್ ಇದೆ. ಇದಿಷ್ಟನ್ನು ಬರೆದಾದ್ಮೇಲೆ ಕ್ಯಾಪಿಟಲ್ಸ್ಗೆ ಹೋಗಿ. ಹಾಗಾದರೆ ಕ್ಯಾಪಿಟಲ್ಸ್ನ ಅಮೌಂಟ್ ಯಾವ್ದು ತಗೋಬೇಕು? ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿರೋದು ತಗೋಬೇಕಾ? ಇಲ್ಲ. ಯಾವ್ದು ತಗೋಬೇಕು ಅಂತ ಹೇಳಿದ್ರೆ ಆಲ್ರೆಡಿ ನೀವು ಪ್ರಿಪೇರ್ ಮಾಡಿರುವ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿ ಏನು ಬಂದಿದೆಯೋ ಅದನ್ನು ತಗೋಬೇಕು. 3 ಜನರ ಬ್ಯಾಲೆನ್ಸ್ನ ತಗೋಬೇಕು. ಸೊ ಏನಂತ ಬರೀತೀರಾ ಇಲ್ಲಿ? ಕ್ಯಾಪಿಟಲ್ಸ್ ಅಂತ ಹೇಳಿ ಬರೆದು ಸುರೇಖಾ ಎಷ್ಟು ಬಂದಿದೆ ಅಂತ ನೋಡಿ. 1,54,000 ಬಂದಿದೆ. 1,54,000. ನೆಕ್ಸ್ಟ್ ಸುನೀತಾ 1,14,000. ನೆಕ್ಸ್ಟ್ ಕವಿತಾ, ಇಲ್ಲೇ ಇದೆ ಕವಿತಾ. ಸೊ 60,000. ಕವಿತಾ 60,000. ಇಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಮುಗೀತು. ಈಗ ಏನು ಮಾಡ್ತೀರಾ? ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡಿದಾಗ ಎರಡೂ ಕಡೆ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಸೇಮ್ ಬಂತು ಅಂತ ಹೇಳಿದ್ರೆ ದ್ಯಾಟ್ ಮೀನ್ಸ್ ನಿಮ್ಮ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ. ಬಟ್ ರಿಮೆಂಬರ್ ಒನ್ ಥಿಂಗ್, ನೀವು ಬೇರೆ ಕಡೆ ಎಲ್ಲ ಅಡ್ಜಸ್ಟ್ ಮಾಡಿ ತಪ್ಪು ಬರೆದು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆದರೆ ಅದರ ಅರ್ಥ ನಿಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ ಕರೆಕ್ಟ್ ಅಂತ ಅಲ್ಲ. ಸೊ ಕರೆಕ್ಟ್ ಪ್ರೊಸೀಜರ್ನ ಫಾಲೋ ಮಾಡಿ ಕರೆಕ್ಟಾಗಿ ನಿಮಗೆ ಟ್ಯಾಲಿ ಆದರೆ ಮಾತ್ರ ನಿಮಗೆ 12 ಮಾರ್ಕ್ಸ್ ಬರೋದು. ಸೊ ಈಗ ಅಸೆಟ್ ಸೈಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. 1,10,000 ಪ್ಲಸ್ 50,000, 1,08,000, 40,000 ಪ್ಲಸ್ 1,22,000 ಪ್ಲಸ್ 50,000. ಸೊ ಟೋಟಲ್ ಎಷ್ಟು ಬಂತು? ಅಸೆಟ್ ಸೈಡ್ 4,80,000 ಬಂತು. So 4,80,000. Now we'll add liability side. 1,50,000, 2,000 plus 1,54,000 plus 1,14,000 plus 60,000. So ಆ ಕಡೆನೂ ಕೂಡ ಎಷ್ಟು ಬಂತು ನಮಗೆ? 4,80,000. ಸೊ ಇಷ್ಟೇ ಇರೋದು 12 ಮಾರ್ಕ್ಸ್ ಕ್ವೆಶ್ಚನ್. ಸೊ ರಿಮೆಂಬರ್ ಒನ್ ಥಿಂಗ್, ನಿಮಗೆ 12 ಮಾರ್ಕ್ಸ್ಗೆ ಅಡ್ಮಿಷನ್ ಕೊಟ್ಟರೆ ರಿಟೈರ್ಮೆಂಟ್ ಕೊಡೋದಿಲ್ಲ, ರಿಟೈರ್ಮೆಂಟ್ ಕೊಟ್ಟರೆ ಅಡ್ಮಿಷನ್ ಕೊಡೋದಿಲ್ಲ.